ಡೈಲಿ ನಾವು ವಿಸಿಟಿಂಗ್ ಕಾರ್ಡ್ ಕೊಟ್ರು ಮನ್ಗೂ ಕಸದ ಗಾಡಿ ಬರ್ತಾರೆ ಡೈಲಿ ಹಾಕಿ ಹಸಿ ಕಸ ಒಣಕಸ ಅಂತ. ಇವತ್ತು ನಾವು ಗಾಡಿ ಬಂದಿದ್ದ ಕಣ್ಣಲ್ಲಿ ನೋಡಿಲ್ಲ. ನಗರಸಭೆಯವರು ಒಂದು ಇದು ಅಭಿಯಾನ ಮಾಡ್ತಾರೆ, ಏನೋ ಕಸ ಮುಕ್ತ ಮಾಡ್ತೀವಿ ಅಂತ ಹೇಳಿ ಶವಯಾತ್ರೆ ಮಾಡ್ತಾರೆ. ಸೊ ಆದ್ರೆ ಕಸ ಮುಕ್ತ ಆಗಿದೆಯಾ ಕೋಲಾರದಲ್ಲಿ? ಕಸ ಮುಕ್ತಾನೆಲ್ಲ ಏನಿಲ್ಲ, ಎಲ್ಲಿ ನೋಡೋದಕ್ಕೆ ಕೊಳತು ಬಿದ್ದಿದೆ, ಎಲ್ಲಿ ಆಗ್ತಾ ಇದೆ, ಏನು ಆಗ್ತಾ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿರೋದು ಕೋಲಾರದ SNR ಹಾಸ್ಪಿಟಲ್ ಹಿಂಭಾಗ, ಅಂದ್ರೆ ಶ್ರೀನಿವಾಸ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ಇರ್ತಕ್ಕಂಥ ಕನಕನಪಾಳ್ಯ 4ನೇ ರಸ್ತೆಗೆ ಹೋಗುವಂತ ಒಂದು ರಸ್ತೆನಲ್ಲಿದ್ದೀವಿ. ಸೊ ಏನಿವತ್ತು ಈ ರಸ್ತೆ ಪಕ್ಕದಲ್ಲಿ, ಅಂದ್ರೆ ಈ ರಸ್ತೆ ಇರೋದೇ ನಿಮಗೆ ಒಂದು 7-8 ಅಡಿ ಇದೆ. ಆ ರಸ್ತೆ ಪಕ್ಕದಲ್ಲೇ ನಿಮಗೆ ಇವತ್ತು ಕಸ ನೋಡಿದ್ರೆ ಯಾವ ರೀತಿ ತಂದು ಹಾಕಿದ್ದಾರೆ ಅಂತೇಳಿ ನೀವು ನೋಡ್ಬೋದು. ಇದರಲ್ಲಿ 90% ಹಾಸ್ಪಿಟಲ್ ವೇಸ್ಟೇ ಇದೆ. ನೋಡಿ ನೀವು ನೋಡ್ಬೋದು ಅಲ್ಲಿ, ಇದರಲ್ಲಿ ನೋಡಿ ಇಲ್ಲಿ ಎಕ್ಸ್ರೇಗಳಿದಾವೆ, ಮಾತ್ರೆಗಳಿದೆ. ಸೊ ಈ ತರ ವೇಸ್ಟೇಜ್ ತಂದಾಕಿ ಇವರು ಇವತ್ತು ನೋಡಿ ಮಕ್ಕಳು ಬರಿಗಾಲಲ್ಲಿ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಮಕ್ಕಳದ್ ನೋಡಿ ಬರಿಗಾಲಲ್ಲಿ ಇಲ್ಲಿ ವಾಕ್ ಮಾಡ್ತಾರೆ. ಸೊ ಆ ಮಕ್ಕಳಿಗೆ ಯಾವ ರೀತಿ ಇನ್ಫೆಕ್ಷನ್ ಆಗ್ತದೆ ಅಂತ ಹೇಳಿ ನೋಡ್ಬೋದು ನೀವು. ಇವತ್ತು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಒಂಚೂರು ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಸರ್, ಯಾವತ್ತಿನಿಂದ ಈ ತರ ಪರಿಸ್ಥಿತಿ ಇದೆ? ಸರ್, ಇದು ನಾವು ಬಂದಾಗಿಂದ ಇಲ್ಲಿ ಬಂದು ಒಂದು 3 ವರ್ಷ ಆಯ್ತು. 3 ವರ್ಷದಿಂದ ಕೂಡ ಇದೇ ಇದಾಗೋಯ್ತು. ಇಲ್ಲಿ ಕಸನು ತಂದಾಕ್ತಾ ಇರ್ತಾರೆ ಇವರು. ಇಲ್ಲ ಯಾವ್ದಾದ್ರು ಒಂದು ಇದಾದ್ರೂ ತೊಟ್ಟೆ ಆದ್ರೂ ಹಾಕಿದ್ರೆ ಅದ್ರಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬೋದಾಗಿತ್ತು. ಅಲ್ಲ ಸರ್, ಇದು ಮುನ್ಸಿಪಾಲಿಟಿ ಟ್ಯಾಂಕಾ ಇಲ್ಲಂದ್ರೆ ಇದು ರಸ್ತೆನಾ ಏನು? ರಸ್ತೆ ಸರ್ ಇದು. ಇವ್ರು ನೋಡಿದ್ರೆ ಕಸ ಎಲ್ಲ ಇಲ್ಲ ತಂದಾಕ್ತಾ ಇರ್ತಾರೆ. ಮತ್ತೆ ಈ ಹಾಸ್ಪಿಟ್ಲದ್ದು ಬಂತಾ ಇರುತ್ತೆ. ಇಲ್ಲಿ ಪಾಂಪಾಸ್ಗಳು ಅವ್ರು ಆಪರೇಷನ್ ಮಾಡಿರ್ತಾರೆ, ಪೇಷಂಟ್ಗಳು ಪಾಂಪಾಸ್ಗಳು ಅದು ಇದು ಮತ್ತೆ ಸೂದಿಗಳು ಎಲ್ಲ ಇಲ್ಲೇ ಬಿದ್ದಿರುತ್ತೆ. ನೋಡಿ, ಹಾಸ್ಪಿಟಲ್ದು ವೇಸ್ಟೇಜ್ ನ ಹಾಕೋದಕ್ಕೆ ಕೆಲವೊಂದು ರೂಲ್ಸ್ ಇದೆ. ಅಂದ್ರೆ ಹಸಿ ಕಸ, ಒಣ ಕಸ, ಮತ್ತೆ ಅವ್ರದ್ದು ಇಂಜೆಕ್ಷನ್ಸು, ಸೊ ಮಾತ್ರೆಗಳು ಇದೆಲ್ಲ ಅವ್ರದ್ದು ಸಪ್ರೇಟ್ ಇದಿದೆ, ಸೆಗ್ರಿಗೇಷನ್ ಮಾಡಬೇಕು. ಸೊ ಅದನ್ನು ಬಿಟ್ಟು ಇವರು ತಗೊಂಬಂದು ಈ ರೋಡ್ಗೆ ಎಸ್ಬಿಟ್ಟು ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಕನಕನಪಾಳ್ಯ ಒಂದು ಇದರಲ್ಲಿ ನಡೀತಾ ಇದೆ. ಸೊ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ನೋಡಿ, ಮಕ್ಕಳು ಬರಿಗಾಲಲ್ಲಿ ಇಲ್ಲಿ ಯಾವಾಗಲೂ ಓಡಾಡ್ತಾರೆ, ಆಟ ಆಡ್ತಾರೆ, ಸ್ಕೂಲ್ಗಳು ರಜಾ ಇದೆ, ಮಕ್ಕಳಿಗೂ ಇನ್ಫೆಕ್ಷನ್ ಆಗುತ್ತೆ. ಹಾಗೇನೆ ಏನು ನಮ್ಮ ಕೋಲಾರದ ನಗರಸಭೆ ಅಧಿಕಾರಿಗಳು ಈಗ 2 ತಿಂಗಳ ಹಿಂದ್ಗಡೆ ಶವಯಾತ್ರೆ ಮಾಡ್ತಾರೆ. ನಾವು ಕಸ ಮುಕ್ತ ಮಾಡ್ತೀವಿ, ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ರೀತಿ ನೋಡಿ ಕಸ ಮುಕ್ತ ಮತ್ತೆ ಈ ರೀತಿ ಒಂದು ವ್ಯವಸ್ಥೆನಲ್ಲಿ ನಮ್ಮ ಕೋಲಾರದ ಜನತೆ ಬದುಕ್ತಾ ಇರೋದು. ಯಾವಾಗ ಸ್ವಾಮಿ ನೀವು ಈ ಕಸ ಮುಕ್ತ ಮಾಡೋದು ಕೋಲಾರನ ಯಾವ ಇದರಲ್ಲಿ ಮಾಡ್ತೀರಾ? 2026ರಲ್ಲೂ ನೀವು ಭಾರತದಲ್ಲೇ ನಂಬರ್ 1 ನಾವು ಕಸ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರಿ. ಈ ತರನ ಕಸ ಮುಕ್ತ ಮಾಡೋದು ನೀವು? ಹೇಳೋಣ, ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಹೇಳೋಣ. ಅದೇ ಈ ಕಸದ್ದು ಅವರು ಬರ್ತಾರೆ, ಪಾಪ ಅವರು ಬರ್ದಿರೇನಿಲ್ಲ, ಆದ್ರೆ ಗಾಡಿಗೆ ಬರ್ತಾರೆ. ಇವರು ಇಲ್ಲಿರೋ ಜನಗಳು ಅಷ್ಟೇ ತಗೊಂಬಂದು ಇಲ್ಲೇ ಹಾಕ್ತಾ ಇರ್ತಾರೆ. ಮತ್ತೆ ಅವ್ರ ಗಾಡಿಗೆ ಬಂದಾಗ ಅವ್ರಿಗೂ ಹಾಕಲ್ಲ. ಇವರು ಹಾಸ್ಪಿಟ್ಲ್ ಅವರು ತಗೊಂಡ್ ಇಲ್ಲ ಹಾಕ್ತಾ ಇರ್ತಾರೆ. ಮತ್ತೆ ಈಗ ಬರೋ ಜನಗಳು ಅಷ್ಟೇ, ಇಲ್ಲಿ ಗಾಡಿಗಳು ಹೋಗಕ್ ಕೂಡ ಆಗಲ್ಲ, ಅಷ್ಟೊಂದು ಗಲೀಜಿರುತ್ತೆ ಇಲ್ಲಿ. ಅವರು ಕೂಡ ಬಂದು ಕ್ಲೀನ್ ಮಾಡ್ಬೇಕಾದ್ರೆ ಕೂಡ 1 ವಾರಕ್ಕೆ ಒಂದ್ಸರಿ ಬರ್ತಾರೆ, ಇಲ್ಲ 2 ವಾರಕ್ಕೆ ಒಂದ್ಸರಿ ಬರ್ತಾರೆ ಇಲ್ಲಿಗೆ. ಕಟ್ ಮಾಡೋ ಸರ್, ದಿನನಿತ್ಯ ಓಡಾಡುವಂತ ರಸ್ತೆನಲ್ಲಿ ಈ ತರ ಕಸ ಹಾಕಿದಾರಲ್ಲ, ಏನ್ ಹೇಳ್ತೀರಾ ಸರ್? ಈ ಕಡೆ ಜನಗಳು ತಿಳ್ಕೋಬೇಕು, ನಾವು ಹೇಳಕ್ಕೂ ಆಗಲ್ಲ. ಹೌದಾ? ಅಲ್ಲ ಸರ್, ಈಗ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಮಕ್ಕಳು ಬರಿಗಾಲಲ್ಲಿ ಓಡಾಡ್ತಾರೆ. ಪಾಪ ಅವರು ಹೇಳ್ತಾ ಇರ್ತೀವಿ, ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ನಗರಸಭೆ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ನೀವು? ಅಧಿಕಾರಿಗಳು ಗಮನ ಇಲ್ಲ, ಅವರೇ ತಂದು ಇಲ್ಲಿ ಹಾಕ್ತಾರೆ, ಎಲ್ಲ ಗೂಡಿಸ್ತಾರೆ, ತಂದು ಅವರೇ ಹಾಕ್ತಾರೆ. ನಗರಸಭೆಯವರೇ ತಂದು ಹಾಕ್ತಾರೆ, ತಂದು ಜಂಪ್ ಮಾಡ್ತಾರೆ. ಆಮೇಲೆ ಲಾರಿ ಬರ್ತಾರೆ, ಇದರಲ್ಲಿ ಬಹುತೇಕವಾಗಿ ಹಾಸ್ಪಿಟಲ್ ವೇಸ್ಟೇಜ್ ಜಾಸ್ತಿ ಇದೆ. ಇವ್ರಿಗೆ ಹೇಳಿ ಸಾಕ, ಅವ್ರು ಯಾರು ಮಾತಾಡ್ಸಂಗಿಲ್ಲ. ನ್ಯಾಪ್ಕಿಲ್ಸ್ ಎಲ್ಲ ನಾಯಿಗಳೆಲ್ಲ ಎತ್ಕೊಂಡು ಬಂದು ಮನೆ ಮುಂದೆ ಆಗ್ತದೆ. ಏನಪ್ಪಾ, ಮನೆಗಳ ಮುಂದೆ ಆಗ್ತದೆ. ನಾವು ಯಾರನ್ನ ಬೈಕೊಳ್ಳೋದು? ಪ್ಯಾಡ್ಸು ಎಲ್ಲ ನ್ಯಾಪ್ಕಿನ್ಸು ಎಲ್ಲ ಇರ್ತದೆ, ಯಾವನ್ನ ಬೈಯೋಕ್ಕಾಗುತ್ತೆ ಹೇಳಿ? ಇದಿಷ್ಟು ಇದು ತುಂಬಾ ರೋಗ ರುಜಿನಗಳು ಬರೋಕೆ ಕಾರಣ ಇದೆ. ಮೇಯ್ನು ತಿಳ್ಕೋಬೇಕು, ಅವ್ರು ತಿಳ್ಕೊಳ್ಳಲ್ಲ. ಈ ಹಾಸ್ಪಿಟ್ಲ್ ಅವರೇ ತಂದಾಕ್ತಾರೆ, ಅಲ್ಲಿ ಕವರ್ಗಳೆಲ್ಲ ದಮ್ ಬರ್ತಾರೆ, ನಾಯಿಗಳೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಮನೆ ಮುಂದೆ ಆಗುತ್ತೆ. ನಾವು ಏನ್ ಹೇಳಿದ್ರು ಇನ್ನು ದಿನನಿತ್ಯ ಇದೇ ರಸ್ತೆನಲ್ಲಿ ಓಡಾಡ್ತೀರಾ ಸರ್? ನಿಮ್ ರಸ್ತೆನಲ್ಲಿ ನೋಡಿ ಸರ್ ಯಾವ ರೀತಿ ಇದೆಯಾ, ಇದಕ್ಕೆ ನಿಮ್ ಉತ್ತರ ಏನ್ ಸರ್? ಇದಕ್ಕೆ ಸಂಬಂಧಪಟ್ಟ ಮುನ್ಸಿಪಾಲ್ಟಿಗೆ ಸುಮಾರು ಸಲ ಹೇಳಿದ್ರು ಕೂಡ ಇದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ರಿ ಅಂದ್ರು ಅವ್ರು ಏನು ಮಾಡ್ಲಿಲ್ಲ, ಅವರೇ ತಂದಾಕ್ತಾರೆ. ಮತ್ತೆ ಅವರು ಮುನ್ಸಿಪಾಲ್ಟಿ ವ್ಯಾನು ಇಲ್ಲಿ ಬರ್ತಾರೆ, ಈ ಕಡೆ ಬರುದಿಲ್ಲ, ಅವರೆಲ್ಲ ತಗೊಂಬಂದು ಇಲ್ಲಿ ಹಾಕ್ತಾರೆ. ಓಡಾಡೋದ್ ಹೆಂಗೆ? ಜನ ವಾಸನೆ, ಸ್ಮೆಲ್ಲು, ಸೊಳ್ಳೆ, ಮಲ್ಗಕ್ ಆಗ್ತಾ ಇಲ್ಲ. ಎಷ್ಟು ಸಲ ಹೇಳಿದ್ರು ಕೂಡ ಅವ್ರು ಕೇಳ್ತಾ ಇಲ್ಲ. ಏನೇನ್ ಹಾಕ್ಬಾರ್ದು ಎಲ್ಲ ಆಗ್ತಾ ಇದಾರೆ. ಓಡಾಡ್ಬೇಕು ಜನ ಇಲ್ಲಿ, ಮಕ್ಕಳು ಮರಿ, ಸ್ಕೂಲು, ಶಾಲೆ, ಬಸ್ಸು ಹೆಂಗ್ ಓಡಾಡೋದು ಹೇಳಿ? ನೋಡಿ ಇಲ್ಲಿ ಪರಿಸ್ಥಿತಿ ಹೇಗಿದೆ, ಬರೇ ನಾಯಿಗೆ ತುಂಬಿಕೊಂಡು
ಇಲ್ದಿದ್ದು ಕಾಯಿಲೆಗೆ ಬರ್ತಾ ಇದೆ ಅಷ್ಟೇ. ಇಷ್ಟ ಆಗ್ತಾ ಇದೆ ಇಲ್ಲಿ ಕತೆ. ಎಷ್ಟು ದಿವಸದಿಂದ ಹೇಳ್ತೀವಿ, ಹೇಳ್ತಾ ಇಲ್ಲ ಅವರು. ಯಾಕಂದ್ರೆ ಇಲ್ಲಿ ರಸ್ತೆ ಇರೋದೇ ನಿಮ್ಗೆ 7-8 ಅಡಿ, ಆ ರಸ್ತೆನಲ್ಲಿ ಅರ್ಧ ಭಾಗ ನಿಮ್ಗೆ ಕಸನೇ ತುಂಬಿಕೊಂಡಿದೆ. ಹೌದೌದೌದು, ತುಂಬಾ ತೊಂದರೆ ಆಗಿದೆ. ಹೇಳ್ತಾ ಇದೀವಿ, ಆಯ್ತು ಅಂತಾರೆ, ಬರ್ತಾರೆ, ಒಂದ್ಸಲ ಲಾರಿ ಎತ್ಕೊಂಡ್ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಮತ್ತೆ ತಿರುಗಿ ಈ ಕಡೆ ಬರಲ್ಲ. ಅಲ್ಲ ಸರ್, 2 ತಿಂಗಳ ಮುಂದೆ ನಗರಸಭೆಯವರು ಒಂದು ಅಭಿಯಾನ ಮಾಡ್ತಾರೆ, ಏನೋ ಕಸ ಮುಕ್ತ ಮಾಡ್ತೀವಿ ಅಂತ ಹೇಳಿ ಶವಯಾತ್ರೆ ಮಾಡ್ತಾರೆ. ಸೊ ಆದ್ರೆ ಕಸ ಮುಕ್ತ ಆಗಿದೆಯಾ ಕೋಲಾರದಲ್ಲಿ? ಕಸ ಮುಕ್ತಾನೆಲ್ಲ ಏನಿಲ್ಲ. ಎಲ್ಲಿ ನೋಡೋದಕ್ಕೆ ಕೊಳತು ಬಿದ್ದಿದೆ, ಎಲ್ಲಿ ಆಗ್ತಾ ಇದೆ, ಏನು ಆಗ್ತಾ ಇಲ್ಲ. ನೋಡಿ ಇಲ್ಲೇ ನೋಡಿ ಉದಾಹರಣೆ, ಇಲ್ಲೇ ನೋಡಿ ಉದಾಹರಣೆ. ಮಕ್ಕಳು ಮರಿ ಓಡೋದು ಹೆಂಗೆ? ಮಕ್ಕಳಿದ್ದಾರೆ, ಈ ಕಡೆ ಈ ಕಡೆ. ಸಂಜೆ ಟೈಮ್ ಕಾರಿಗೆ ಬರ್ತಾ ಇದ್ರೆ ಬೆಂಕಿ ಹಾಕ್ತಾರೆ, ಹಾ, ಪೆಟ್ರೋಲ್ ಗಾಡಿಗೆ ಬರ್ತವೆ. ಅವಾಗ ಏನ್ ಮಾಡೋದು? ಬೆಂಕಿ ಇಲ್ಲಿವರೆಗೂ ಬಂದಿದೆ ಮೊನ್ನೆ. ಹೌದು. ಕಾರು ಟೂ ವೀಲರ್ ಹಿಂಗ ಹೋಗ್ತದೆ, ಪೆಟ್ರೋಲ್ ಗಾಡಿಗೆ ಇದ್ ಮಾಡಿ ಏನ್ ಮಾಡೋದು? ಸಂಜೆ ಟೈಮ್ ಡೈಲಿ ಬೆಂಕಿನೇ ಇಲ್ಲಿ. ಸೊ ಇದನ್ನ ನಗರಸಭೆ ಅಧಿಕಾರಿಗಳು ಟೈಮ್ಗೆ ಕ್ಲೀನ್ ಮಾಡಲ್ಲ. ಸೊ ಆ ಕ್ಲೀನ್ ಮಾಡದೇ ಇರೋ ಟೈಮ್ ನಲ್ಲಿ ಇಲ್ಲಿ ಸ್ಥಳೀಯರು ಯಾರು ಅದಕ್ಕೆ ಬೆಂಕಿ ಇಡ್ತಾರೆ. ಆ ಬೆಂಕಿ ಇಟ್ಟಾಗ ಇಲ್ಲಿ ಮಕ್ಕಳು ಓಡಾಡ್ತಾರೆ, ಗಾಡಿಗಳು ಓಡಾಡ್ತವೆ, ಕಾರ್ಗಳು ಓಡಾಡ್ತವೆ, ಅದಕ್ಕೆ ತಾಗಿ ಅನಾಹುತಗಳಾಗ್ತವೆ. ಸೊ ದಯವಿಟ್ಟು ಇದ್ರ ಬಗ್ಗೆ ನಗರಸಭೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಕಸ ಹಾಕದಂಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿ. ಧನ್ಯವಾದಗಳು.